ನಮಸ್ಕಾರ ಕರ್ನಾಟಕ ಜನತೆಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಗೈಸ್ ಇವತ್ತು ನಾನು ತಿಳಿಸ್ಕೊಡ್ತೇನೆ ಬರೀ ಗೃಹಲಕ್ಷ್ಮಿ ಹತ್ತನಕ್ಕಂತೂ ಮತ್ತು ಹನ್ನಕ್ಕಂತೂ ಯಾರ್ಯಾರು ಬರ್ತವೆ, ಯಾವ ಜಿಲ್ಲೆಗಳಿಗೆ ಬರ್ತವೆ ಮತ್ತು ಯಾರ್ಯಾರು ಬರ್ತವೆ ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಅದಕ್ಕೂ ಮೊದಲು ನಮ್ಮ ಕನ್ನಡ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ ಹೇಳ್ತಾರೆ, ಗೃಹಲಕ್ಷ್ಮಿ ಹತ್ತನೆ ಮತ್ತು ಹೆಣ್ಣು ಕಂತಿನ ಅಮೌಂಟ್ ಏನಂತಾರೆ ಇದನ್ನು 25 ಇವತ್ತು ಬರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದು. ಇವತ್ತು ಬರ್ಬೋದಿಲ್ಲ ಆದರೆ ನಾಳೆ ಬೆಳಗ್ಗೆ 10:30ಕ್ಕೆ ಏನು 26 ಮೇ ಏನಿದಿಲ್ಲ, ನಾಳೆ ಬೆಳಗ್ಗೆ 10:30ಕ್ಕೆ ಗೃಹಲಕ್ಷ್ಮಿ ಅಮೌಂಟ್ ಬಂದರೆ ಬರ್ಬೋದು, ಅಥವಾ ಈ ಮಂತ್ ಎಂಡ್ ಒಳಗೆ ಗೃಹಲಕ್ಷ್ಮಿ 10ನೇ ಕಂತು ಮತ್ತು 11ನೇ ಕಂತಿನ ಅಮೌಂಟ್ ಬರುತ್ತೆ. ಅದು ಯಾವಾಗ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ನಾನು ಒಂದು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಮತ್ತು ನಮ್ಮ ಕನ್ನಡ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು ವಿಷಯ ಅಂತಾರೆ, ಯಾವಾಗ ಬರುತ್ತಪ್ಪ ಅಂದರೆ ಗೃಹಲಕ್ಷ್ಮಿ 10ನೇ ಕಂತು ಮತ್ತು 11ನೇ ಕಂತಿನ ಅಮೌಂಟು ಭಾಳಷ್ಟು ಜನಕ್ಕೆ ಬಂದಿಲ್ಲ. ಇದ್ರ ಬಗ್ಗೆ ಭಾಳಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರು. ಮತ್ತು ಇದ್ರ ಬಗ್ಗೆ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದಾರೆ. ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂದರೆ ಇದೇ ಮಂತ್ ಒಳಗಾಗಿ ಒಂದು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಅಂತ ಒಂದು ಮಾಹಿತಿ ಬಂದಿದೆ. ಪ್ರತಿಯೊಂದು ಜಿಲ್ಲೆಗಳಿಗೂ ಬರುತ್ತೆ. ಇದೇ ಜಿಲ್ಲೆ ಅಂತ ಏನಲ್ಲ, ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೆ ಇದೇ ಮಂತ್ ಒಳಗೆ ಏನು ಮೇ ಮಂತ್ ಎಂಡಿಗೆ ನೋಡಿಗೆ 10ನೇ ಮತ್ತು 11ನೇ ಕಂತಿನ ಅಮೌಂಟು ಪ್ಲಸ್ ಆಗಿ 4,000 ಬರುತ್ತೆ. ಮತ್ತು ಕೇವಲ 11ನೇ ಕಂತು ಬರೋರಿಗೆ ಮಾತ್ರ 2,000 ಅಮೌಂಟ್ ಬಂದೇ ಬರುತ್ತೆ. ಒಂದು ಸ್ವಲ್ಪ ವೇಟ್ ಮಾಡಿ ಅಮೌಂಟ್ ಎಲ್ಲರಿಗೂ ಬರುತ್ತೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಅನ್ನಭಾಗ್ಯ ಯೋಜನೆಯ ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳ ಅಮೌಂಟು ಬರಬೇಕು. ಭಾಳಷ್ಟು ಜನಕ್ಕೆ ಬಂದಿಲ್ಲ. ಒಬ್ಬರಿಗೆ 175ರಂತೆ ಒಂದು ರೇಷನ್ ಕಾರ್ಡ್ನಲ್ಲಿ ಎಷ್ಟು ಜನ ಇರುತ್ತಲ್ಲ ಅವ್ರಿಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಅಮೌಂಟ್ ಬರ್ತಾಯಿತ್ತು. ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳ ಅನ್ನಭಾಗ್ಯ ಯೋಜನೆ ಅಮೌಂಟ್ ಇದುವರೆಗೂ ಯಾರಿಗೂ ಬಂದಿಲ್ಲ. ಅದು ಕೂಡ ಬರುತ್ತೆ ಅಂತ ಆಹಾರ ಇಲಾಖೆ ಒಂದು ಮಾಹಿತಿನ ಕೊಟ್ಟಿದೆ. ಆಹಾರ ಸಚಿವರಾದಂಥ HC ಮಾದೇವಪ್ಪನವರು ಕೂಡ ಇದ್ರ ಬಗ್ಗೆ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಇದೇ ಮಂತ್ ಒಳಗಾಗಿ ಅನ್ನಭಾಗ್ಯ ಯೋಜನೆ ಅಮೌಂಟು ಕೂಡ ಬರುತ್ತೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟು ಕೂಡ ಬರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ 10ನೇ ಕಂತು ಮತ್ತು 11ನೇ ಕಂತಿನ ಅಮೌಂಟು ಕೂಡ ಬರುತ್ತೆ. ಮತ್ತು ಅನ್ನಭಾಗ್ಯ ಯೋಜನೆಯ ಪ್ರತಿಯೊಬ್ಬರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಅಮೌಂಟ್ ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳ ಅಮೌಂಟ್ ಬರುತ್ತೆ ಅಂತ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಎಲ್ಲರೂ ವೇಟ್ ಮಾಡಿ, ಪ್ರತಿಯೊಬ್ಬರಿಗೆ ಅಮೌಂಟ್ ಬರುತ್ತೆ ಫ್ರೆಂಡ್ಸ್. ಅದೇ ರೀತಿ ಇದುವರೆಗೂ ಯಾರಿಗೆ ಅಮೌಂಟ್ ಬಂದಿಲ್ಲ ನನಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಒಂದು ಮಾಹಿತಿ ಬರ್ತಾಯಿದೆ, ಅದ್ರ ಬಗ್ಗೆ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ. ಆ ಮಾಹಿತಿ ನೀವು ಬೇಕಾದರೆ ಏನು ಮಾಡಬೇಕಪ್ಪ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡಿಲ್ಲ ಅಂದರೆ ಕೂಡ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್, ಥ್ಯಾಂಕ್ ಯು.